ನಾರ್ಮಲ್ ಆಗಿ ಈ ಬ್ರೆಸ್ಟ್ ಪೇಯ್ನ್ ಅನ್ನೋದು ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ನನ್ನ ಪ್ರಾಕ್ಟೀಸ್ನಲ್ಲಿ ಪೇಷಂಟ್ಸ್ ತುಂಬ ಟೆನ್ಷನಿಂದ ಬರುವಂತಹ ಒಂದು ಸಿಂಪ್ಟಮ್ ಅಂದರೆ ಈ ಬ್ರೆಸ್ಟ್ ಪೇಯ್ನ್ ಅಂತ ಹೇಳ್ತೇನೆ. ಈ ಬ್ರೆಸ್ಟ್ ಪೇಯ್ನ್ಗೆ ಹಲವಾರು ಕಾರಣಗಳಿರುತ್ತೆ. ಅದನ್ನು ನಾವು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಈ ಬ್ರೆಸ್ಟ್ ಪೇನನ್ನು ನಾವು ಬ್ರಾಡ್ ಆಗಿ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಒಂದು ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಹೇಳ್ತೀವಿ, ಇನ್ನೊಂದು ನಾನ್ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಈ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಜೊತೆಗೆ ಉಂಟಾಗುವಂತಹ ಪೇನ್ ಅಂತ ಹೇಳ್ತೀವಿ. ಮೆನ್ಸ್ಟ್ರಲ್ ಸೈಕಲ್ ಹತ್ರ ಬರುವಾಗ ಈ ಪೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರೇಷನ್ ಮುಗಿದ ಮೇಲೆ ಅಂದರೆ ಪೀರಿಯಡ್ಸ್ ಆದ ಮೇಲೆ ಈ ಪೇನ್ ಹಾಗೆ ಕಡಿಮೆ ಆಗುತ್ತೆ. ಇದನ್ನು ನಾವು ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅದೇ ಈ ಮೆನ್ಸ್ಟ್ರಲ್ ಸೈಕಲ್ ಅಂದರೆ ಪೀರಿಯಡ್ಸ್ ಜೊತೆಗೆ ಯಾವುದೇ ರಿಲೇಷನ್ ಇಲ್ಲದೆ ಇರ್ರೆಗ್ಯುಲರ್ ಆಗಿ ಬರುವಂತಹ ಪೇನನ್ನು ನಾವು ನಾನ್ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಕರಿತೀವಿ. ಈ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅನ್ನೋದು ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತಹ ಒಂದು ಕಂಡೀಷನ್. ಇದರಲ್ಲಿ ಬಾಡಿಯಲ್ಲಿ ಇರುವಂತಹ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗುವುದರ ಉದ್ದೇಶದಿಂದ ಬ್ರೆಸ್ಟಲ್ಲಿ ಕೂಡ ಕೆಲವು ಚೇಂಜಸ್ ಉಂಟಾಗ್ತಾ ಇರುತ್ತೆ. ಈ ಬ್ರೆಸ್ಟಲ್ಲಿ ಹೆಚ್ಚಾಗಿ ಹೋಗುವಂತಹ ಬ್ಲಡ್ ಫ್ಲೋನಿಂದ ಆ ಬ್ರೆಸ್ಟ್ ತುಂಬ ಟೆಂಡರ್ ಆಗಿ ಪೇನ್ಫುಲ್ ಆಗಿರುತ್ತೆ. ಅದೇ ಆ ಪೀರಿಯಡ್ಸ್ ಆದ ಮೇಲೆ ಈ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆಗೋದ್ರಿಂದ ಈ ಬ್ರೆಸ್ಟ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಕರಿತೀವಿ. ಅದೇ ನಾನ್ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ಗೆ ಹಲವಾರು ಕಾರಣಗಳಿರ್ಬೋದು. ಅದರಲ್ಲಿ ಮುಖ್ಯವಾದದ್ದು ಬ್ರೆಸ್ಟಲ್ಲಿ ಆಗುವಂತಹ ಕೆಲವು ಇನ್ಫೆಕ್ಷನ್ಸ್ ಅಂದರೆ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನೀರಿನ ಗುಳ್ಳೆಗಳು ಉಂಟಾದರೂ ಕೂಡ ಅದರಲ್ಲಿ ಪೇನ್ ಕಾಣಬಹುದು. ಅದನ್ನು ಬ್ರೆಸ್ಟ್ ಸಿಸ್ಟ್ ಅಂತ ಕರಿತೀವಿ. ಇದಲ್ಲದೆ ಬ್ರೆಸ್ಟಲ್ಲಿ ಸಣ್ಣ ಪುಟ್ಟ ಗಡ್ಡೆಗಳಾದರೆ ಫೈಬ್ರೋಡಿನೋಮಾ ಅಂತಹ ಗಡ್ಡೆಗಳಾದರೂ ಕೂಡ ಬ್ರೆಸ್ಟಲ್ಲಿ ಪೇನ್ ಕಾಣಬಹುದು. ಇದೆಲ್ಲವನ್ನು ಬಿಟ್ಟರೆ ಕೆಲವೊಮ್ಮೆ ಬ್ರೆಸ್ಟ್ಗೆ ರಿಲೇಟೆಡ್ ಇಲ್ಲದೆ ಇರುವಂತಹ ಆರ್ಗನ್ಸ್ನಿಂದ ಕೂಡ ಬ್ರೆಸ್ಟ್ ಪೇನ್ ಉಂಟಾಗಬಹುದು. ಬ್ರೆಸ್ಟ್ನ ಕೆಳಗಿರುವಂತಹ ಮಸಲ್ನಲ್ಲಿ ಯಾವುದಾದ್ರೂ ಸ್ಪ್ರೈನ್ ಆದರೂ ಕೂಡ ಬ್ರೆಸ್ಟ್ ಪೇನ್ ಥರ ಕಾಣಬಹುದು. ಅದೇ ಚೆಸ್ಟ್ ವಾಲ್ನಲ್ಲಿ ಇರುವಂತಹ ರಿಬ್ಸ್ನಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೂ ಕೂಡ ಬ್ರೆಸ್ಟ್ ಪೇನ್ ಥರ ಪ್ರೆಸೆಂಟ್ ಆಗ್ಬೋದು. ಈ ರೀತಿ ಬ್ರೆಸ್ಟ್ ಪೇನ್ಗೆ ಹಲವಾರು ಕಾರಣಗಳಿರುತ್ತೆ. ಇದಕ್ಕೆ ಏನು ರೀಸನ್ ಅಂತ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ ಕೊಡೋದು ಒಳ್ಳೆಯದು. ಈ ರೀತಿ ನಿಮಗೆ ಬ್ರೆಸ್ಟ್ ಪೇನ್ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ನಿಮ್ಮ ಡಾಕ್ಟರ್ ಬಳಿ ಚೆಕಪ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ಕ್ಲಿನಿಕಲ್ ಚೆಕಪ್ ಮಾಡುವಾಗ ಬ್ರೆಸ್ಟ್ನಲ್ಲಿ ಬೇರೆ ಏನಾದರೂ ಲಂಪ್ಸ್ ಇದೆಯಾ, ನಿಪ್ಪಲ್ ಡಿಸ್ಚಾರ್ಜ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಬೇಕಾದಲ್ಲಿ ಮ್ಯಾಮೋಗ್ರಫಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಕಮೆಂಡ್ ಮಾಡ್ತಾರೆ. ಈ ಟೆಸ್ಟ್ ರಿಪೋರ್ಟ್ನ ಆಧಾರದ ಮೇಲೆ ಏನು ಡಯಾಗ್ನೋಸಿಸ್ ಅಂತ ಪತ್ತೆ ಹಚ್ಚಿ ಅದಕ್ಕಾದ ಟ್ರೀಟ್ಮೆಂಟನ್ನು ನೀಡ್ತಾರೆ. ನಾರ್ಮಲ್ ಆಗಿ ಈ ಬ್ರೆಸ್ಟ್ ಪೇನ್ಗೆ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಹಾರ್ಮೋನಲ್ ವೇರಿಯೇಷನ್ ಅಂತ ಹೇಳಿದ್ದೆ. ಈ ಹಾರ್ಮೋನಲ್ ವೇರಿಯೇಷನ್ಸ್ ಆಗುವಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಹಾರ್ಮೋನಲ್ ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕರೆಕ್ಟ್ ಮಾಡ್ತಾರೆ. ಇದಲ್ಲದೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರ ಮುಖಾಂತರ ಈ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ಗೆ ರಿಲೀಫ್ ಕಾಣಬಹುದು. ಅದರಲ್ಲಿ ಪ್ರಮುಖವಾದದ್ದು ನಿಮ್ಮ ಬ್ರೆಸ್ಟಿಗೆ ತಕ್ಕಂತಹ ಸೈಜ್ನಲ್ಲಿ ವೆಲ್ ಫಿಟ್ಟೆಡ್ ಬ್ರೇಸಿಯರ್ಸ್ ಯೂಸ್ ಮಾಡೋದ್ರ ಮುಖಾಂತರ ನಿಮ್ಮ ಬ್ರೆಸ್ಟ್ ತುಂಬ ಹ್ಯಾಂಗ್ ಆಗದೆ ನೋಡ್ಕೋಬೋದು. ಇದರಿಂದ ನಿಮಗೆ ಬ್ರೆಸ್ಟ್ ಪೇನಿಂದ ರಿಲೀಫ್ ಸಿಗುತ್ತೆ. ಇದಲ್ಲದೆ ಕೆಫೀನ್ ಹೆಚ್ಚಾಗಿರುವಂತಹ ಕಾಫಿ, ಚಾಕ್ಲೇಟ್ಸ್ ಅಂತಹ ಐಟಮ್ಸನ್ನು ಅವಾಯ್ಡ್ ಮಾಡೋದ್ರ ಮುಖಾಂತರ ಈ ಸೈಕ್ಲಿಕಲ್ ಪೇನನ್ನು ನೀವು ರಿಡ್ಯೂಸ್ ಮಾಡ್ಕೋಬಹುದು. ಇದಲ್ಲದೆ ಯಾವುದಾದ್ರೂ ಇನ್ಫೆಕ್ಷನ್ಸ್ ಇದ್ದಾಗ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ಅದನ್ನು ಟ್ರೀಟ್ ಮಾಡೋದರ ಮುಖಾಂತರ ಈ ಬ್ರೆಸ್ಟ್ ಪೇನನ್ನು ಕೂಡ ಕ್ಯೂರ್ ಮಾಡಬಹುದು. ಹೀಗಾಗಿ ಹಲವಾರು ಬ್ರೆಸ್ಟ್ ಪೇನ್ ಕಾಸಸ್ ಇರೋದ್ರಿಂದ ನೀವು ನಿಮ್ಮ ಡಾಕ್ಟರ್ ಬಳಿ ಪ್ರಾಪರ್ ಆಗಿ ಸಲಹೆ ಪಡೆದು ಅದಕ್ಕೆ ಟ್ರೀಟ್ಮೆಂಟ್ ಪಡೆಯುವುದು ಉತ್ತಮ. ಮೋಸ್ಟ್ ಕಾಮನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಇನಿಷಿಯಲ್ ಸ್ಟೇಜಸ್ನಲ್ಲಿ ಯಾವುದೇ ಪೇನ್ ಇರೋದಿಲ್ಲ. ಸೊ ಪೇನ್ ಇಲ್ಲದೆ ಇರುವಂತಹ ಗಡ್ಡೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡದೆ ಒಂದು ಕನ್ಸಲ್ಟೇಷನ್ ಪಡೆದು ಅದಕ್ಕೆ ಟ್ರೀಟ್ಮೆಂಟ್ ಪಡೆಯುವುದು ಉತ್ತಮ. ನಿಮಗೆ ಬ್ರೆಸ್ಟ್ ರಿಲೇಟೆಡ್ ಆಗಿ ಬೇರೆ ಏನಾದರೂ ಸಿಂಪ್ಟಮ್ಸ್ ಅಥವಾ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯಬಹುದು. ಧನ್ಯವಾದಗಳು.